ನಮಸ್ಕಾರ ಎಲ್ಲ SSP ವಿದ್ಯಾರ್ಥಿಗಳೇ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಸರ್ ನಮಗೆ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡಿ ಸರ್, ಯಾಕಂದರೆ ನಮಗೆ ಭಾಳ ಜನಕ್ಕೆ ಅಮೌಂಟ್ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ. ಅದ್ರ ಜೊತೆಗೆ ವಿದ್ಯಾರ್ಥಿಗಳೇ, ಸೊ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಈ ವರ್ಷದ್ದು ನಿಮಗೆ ಇನ್ನೂ ಕೂಡ ಓಪನ್ ಆಗಿಲ್ಲ, ವೇಟ್ ಮಾಡಿ. ಓಕೆ, ಮೆಡಿಕಲ್ ಸ್ಟೂಡೆಂಟ್ಸ್ ಅವರಿಗೆ ನೀವೇನು ಮಾಡಿ, ನಿಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇರುತ್ತಲ್ವ, ಅಥವಾ ನಿಮ್ಮ ಕಾಲೇಜಲ್ಲಿ ಸಪ್ರೇಟ್ ಸ್ಕಾಲರ್ಶಿಪ್ ಸೆಕ್ಷನ್ ಇರುತ್ತೆ, ಅಲ್ಲೋಗಿ ಕೇಳಿ ನಮ್ಗೆ ಈ ವರ್ಷ ಯಾವಾಗ ಅಪ್ಲೈ ಮಾಡಬೇಕು ಅಂತ, ಆಯಿತಾ. ಸೊ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ ಸರ್. SC ಮತ್ತು ಪ್ರೈಸ್ ಅಮೌಂಟ್ ಯಾವಾಗ ಬರುತ್ತೆ, ಓಕೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ ಅದು ನಿಮ್ಮ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಅಲ್ಲಿ ಸೆಕ್ಷನ್ ಚೆಕ್ ಮಾಡಿ ಹೋದ ವರ್ಷದ ಟೈಮಿಂಗ್ ನೋಡ್ಕೊಳ್ಳಿ. ಸೊ ಈ ವರ್ಷ ಕೂಡ ಬಿಡ್ತಾ ಇರಲಿಲ್ಲ ಅಂದರೆ ನಿಮಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಸ್ಟಮರ್ ಕೇರ್, ನಾವು ಅಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ SSLC ಸ್ಕಾಲರ್ಶಿಪ್ ಬಗ್ಗೆ ವಿದ್ಯಾರ್ಥಿಗಳೇ, ನೀವು ಏನು ಮಾಡಿ, ನೀವು SSP ಅಂತ ಬಂದೇ ಬರುತ್ತೆ, ಈ ಪಾಸ್, ಹೌದಾ. ಅದ್ರ ಜೊತೆಗೆ ನಿಮಗೆ ಪ್ರತಿಭಾವಂತ ಸ್ಕಾಲರ್ಶಿಪ್ ಅಂತ ಸಿಗುತ್ತೆ, ನಿಮ್ಮ ಶಾಲೆಯಲ್ಲೇ ಕೇಳಿ. ಇಲ್ಲ ಅಂತಂದರೆ ನಿಮಗೆ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಕಲ್ಲಿ ನಿಮಗೆ ನಿಮ್ಮ ಒಂದು ಕ್ಯಾಟಗರಿ, ನಿಮ್ಮ ಒಂದು ಕಾಸ್ಟ್ಗೆ ಗೋಸ್ಕರ ಒಂದು ಸಪ್ರೇಟ್ ಒಂದು ಸ್ಕಾಲರ್ಶಿಪ್ ಅಥವಾ ಒಂದು ಪ್ರತಿಭಾವಂತ ಪುರಸ್ಕಾರ ಅಂತ ಕೊಡ್ತಾರೆ. ಓಕೆ, ಇವು ಮತ್ತು ಇನ್ನೊಂದು ಪ್ರೈಸ್ ಮನಿ ಅಂತ ಬರುತ್ತೆ, ಇವೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಇನ್ನೂ ಕೂಡ ಬೇರೆ ಪ್ರೈವೇಟ್ ಇರುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ನಾನು ಕೂಡ ಬರುವಂಥ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಸರ್. ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರ್ಡ್ ಆಗಿದೆ, ಏನು ಪ್ರಾಬ್ಲಮ್ ಆಗೋಲ್ಲ, ಅದು ಹಳೆ ಡೇಟಾ ಫೆಚ್ ಆಗುತ್ತೆ. ಓಕೆ, ಇನ್ ಕೇಸ್ ಓಕೆ, ಅದು ಬೇಡ. ನೆಕ್ಸ್ಟ್ JNFದು ಫಸ್ಟ್ ಇಯರ್ ಯಾವಾಗ ಬರುತ್ತೆ ಸರ್ ಅಂತ ಹಾಕಿದ್ದೀರಾ. ಸೊ ವೇಟ್ ಮಾಡಿ, ಈಗ ತಾನೇ ನೀವು ಅಡ್ಮಿಷನ್ ಆಗಿದ್ದೀರಲ್ವ, ಸೊ ಇನ್ನೂ ಕೂಡ ಇನ್ನೊಂದು 2-3 ತಿಂಗಳು ನಿಮಗೆ ಅಪ್ಡೇಟ್ ಆಗುತ್ತೆ. ಸೊ ಲಾಸ್ಟ್ ಇಯರ್ ಇನ್ನೂ ಕೂಡ ಬಂದೇ ಇಲ್ಲ ಅಂತ ಹಾಕಿದ್ದೀರಾ. ಏನಾಗಿದೆ ನೋಡಿ, ಸ್ಟೇಟಸಲ್ಲಿ ಏನು ತೋರಿಸೋದನ್ನು ಕಮೆಂಟ್ ತಿಳಿಸಿ. ಓಕೆ, ಈ ವರ್ಷದ್ದು ವಿದ್ಯಾರ್ಥಿಗಳು ವೇಟ್ ಮಾಡಿ, ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಓಕೆ, ಯಾಕಂದರೆ ಹೋದ ವರ್ಷದೇ ಇನ್ನೂ ಬಂದಿಲ್ಲ, ಹಾಗಾಗಿ PUC 2 ಆ್ಯಕ್ಚುಲಿ 3 ಹಾಕಿದ್ದಾರೆ, 2 ಇರಬೇಕು ಅದು. ಸೊ ಅನೌನ್ಸ್ ಆಗಿ ರಿಸಲ್ಟ್ ಅಲ್ವಾ. ಓಕೆ, ಎಕ್ಸಾಮ್ ಅನೌನ್ಸ್ ಆಗುತ್ತೆ ಸರ್, ಅದಕ್ಕೆ KCET ಕನ್ಸಿಡರ್ ಮಾಡ್ತಾರೆ, ಅಫ್ಕೋರ್ಸ್ ಮಾಡ್ತಾರೆ. ನೀವು ಆ್ಯಕ್ಚುಲಿ ಇವಾಗ ಮಾರ್ಕ್ಸ್ ಎಂಟ್ರಿ ಮಾಡಿ ಕೊಟ್ಟಿದ್ದಾರೆ ನೋಡಿ, ಆಯಿತಾ. ಸೊ ವಿದ್ಯಾರ್ಥಿಗಳೇ, ಸೊ ಇನ್ನೊಂದು ಕೆಲವೇ 3-4 ವಾರ ವೇಟ್ ಮಾಡಿ, ಒಂದು ಬಿಗ್ ಅಪ್ಡೇಟ್ ಬರುತ್ತೆ. ಯಾಕಂದರೆ ಎಲೆಕ್ಷನ್ ಇರೋದ ಕಾರಣ ನಿಮಗೆ ಅಮೌಂಟನ್ನು ಕ್ರೆಡಿಟ್ ಆಗಿಲ್ಲ. ಯಾಕೋ ಇಲ್ಲಿ ಸರ್ಕಾರ ಸ್ವಲ್ಪ ಫಂಡಿನ ಕೂಡ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೆ. ಸೊ ಹಂಗಾಗಿ ಇಲ್ಲಿ ಏನೋ ಆಗಿದೆ. ಬಟ್ ಸ್ವಲ್ಪ ಆದರೂ ಫಂಡ್ ಬಂತಂದರೆ, ಬಜೆಟಲ್ಲಿ ವಿಂಗಡಣೆ ಆದಂದರೆ ಅಟ್ಲೀಸ್ಟ್ 30% ಅಮೌಂಟನ್ನು ನಿಮಗೆ ಕ್ರೆಡಿಟ್ ಮಾಡ್ತಾರೆ. ಓಕೆ, ಎಲ್ಲರೂ ಈಕ್ವಾಲಿಟಿ ಮುಖಾಂತರ. ನೆಕ್ಸ್ಟ್ ಉಳಿದಂಥ ಅಮೌಂಟ್ ನೆಕ್ಸ್ಟ್ ಬಜೆಟಲ್ಲಿ ಬಂದಾಗ ಅವರು ಕೊಡ್ತಾರೆ. ಬಟ್ ನೀವೇ ಅಪ್ಡೇಟ್ ಮಾಡ್ತಾರೆ. ಸೊ ನಿಮಗೇನು ಅನಿಸುತ್ತೆ, ನಿಮ್ಮ ಸ್ಟೇಟಸ್ ಏನಿದೆ, ಅಪ್ಲಿಕೇಶನ್ ವೆರಿಫೈಡ್ ಆಗಿದೆಯೋ ಇಲ್ವೋ, ಅಥವಾ DBT ಎಸ್ ಆಯಿತು ನೋ ಅಂತ ಕಮೆಂಟ್ ತಿಳಿಸಿ. ಲೈಕ್ ಮಾಡಿ, ಫ್ರೆಂಡ್ಸ್ಗಳು ಶೇರ್ ಮಾಡಿ. ಥ್ಯಾಂಕ್ ಯು.